ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರವೇಶ್ ನಿವನ್. ಎನ್ಡಿಎ ಆಡಳಿತದಲ್ಲಿ ನಡೆಯುತ್ತಿರುವ ವ್ಯಾಪಕ ಗುಂಪು ಹತ್ಯೆ, ಲೂಟಿ ಮತ್ತು ವಿಧ್ವಂಸಕ ಕೃತ್ಯಗಳನ್ನು ಖಂಡಿಸಿ ಎಸ್ಡಿಪಿಐನಿಂದ ಪ್ರತಿಭಟನೆ. ವ್ಯಾಪಕ ಗುಂಪು ಹತ್ಯೆ, ಲೂಟಿ ಮತ್ತು ವಿಧ್ವಂಸಕ ಕೃತ್ಯಗಳ ಖಂಡನೆ. ಎಸ್ಡಿಪಿಐ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತದ ಹತ್ತಿರ ಎಸ್ಡಿಪಿಐ ಸಂಘಟನೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಬೆಳಗಾವಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮೌಜ್ ಮಜಾ ಮುಲ್ಲಾನಿ ಮಾತನಾಡಿದರು. ಎನ್ಡಿಎ ಆಡಳಿತದಲ್ಲಿ ನಡೆಯುತ್ತಿರುವ ವ್ಯಾಪಕ ಗುಂಪು ಹತ್ಯೆ, ಲೂಟಿ ಮತ್ತು ವಿಧ್ವಂಸಕ ಕೃತ್ಯಗಳನ್ನು ಖಂಡಿಸಿ ಎಸ್ಡಿಪಿಐ ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೆಸಿದೆ. ಮಹಾ ಚುನಾವಣೆಯ ಫಲಿತಾಂಶಗಳು ಹೊರಬಿದ್ದ ಜೂನ್ 4ನೇ ತಾರೀಕಿನಿಂದ ಇಲ್ಲಿಯವರೆಗೂ ಸಾಲು ಸಾಲು ಗುಂಪು ಹತ್ಯೆಗಳು, ಶೋಷಣೆ ಮತ್ತು ಮುಸ್ಲಿಮರ ಅಂಗಡಿ ಲೂಟಿ ಮಾಡುವ ಹೀನ ಕೃತ್ಯಗಳು ನಡೆದಿವೆ. ಅವುಗಳಲ್ಲಿ ಬಲಿಯಾದವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮುಸ್ಲಿಮರು ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಜೂನ್ 7ನೇ ತಾರೀಕು ಛತ್ತೀಸ್ಗಢದಲ್ಲಿ 3 ಮುಸ್ಲಿಂ ಹುಡುಗರ ಮೇಲೆ ಗೋರಕ್ಷಕ ಹೆಸರಿನ ಗೂಂಡಾ ಗುಂಪು ಹಲ್ಲೆ ಮಾಡಿ ಅವರನ್ನು ಕೊಂದು ಹಾಕಿತ್ತು. ಜೂನ್ 14ರಂದು ಗುಜರಾತ್ನ ಮುಸ್ಲಿಂ ಮಹಿಳೆಗೆ ಸರ್ಕಾರವೇ ನೀಡಿದ್ದ ಮನೆಗೆ ಪ್ರವೇಶಿಸಲು ಅಲ್ಲಿನ ಸ್ಥಳೀಯ ಮತಾಂಧರರು ಬಿಡಲಿಲ್ಲ. ಇನ್ನು ಜೂನ್ 16ರಂದು ಮಧ್ಯಪ್ರದೇಶದ ಒಂದು ಮುಸ್ಲಿಂ ಮನೆಯಲ್ಲಿ ದನದ ಮಾಂಸ ದೊರಕಿತ್ತು ಎಂಬ ಆರೋಪದ ಹಿನ್ನೆಲೆಯಲ್ಲಿ ಆ ಬೀದಿಯ ಮುಸ್ಲಿಮರಿಗೆ ಸೇರಿದ 13 ಮನೆಗಳನ್ನು ಬುಲ್ಡೋಜರ್ ಬಳಸಿ ಮನೆಗಳನ್ನು ಧ್ವಂಸ ಮಾಡಲಾಯಿತು. ಇದೆಲ್ಲವೂ ಸಹ ಬಿಜೆಪಿ, ಸಂಘ ಪರಿವಾರ ಮತ್ತು ಸ್ವತಃ ಮೋದಿ ಅವರೇ ಹಬ್ಬುತ್ತಿರುವ ದ್ವೇಷದ ಕಾರಣಕ್ಕೆ ನಡೆಯುತ್ತಿರುವ ಅನಾಗರಿಕ ಕೃತ್ಯಗಳು ಎಂದಿರುವ ಎಸ್ಡಿಪಿಐ ಮೋದಿ ಸರ್ಕಾರ ತನ್ನ ದ್ವೇಷ ಬಿತ್ತುವ ಚಟಕ್ಕೆ ಅಯೋಧ್ಯೆ ಸೇರಿ ದೇಶದ 63 ಸ್ಥಾನಗಳನ್ನು ಮೊನ್ನೆಯ ಚುನಾವಣೆಯಲ್ಲಿ ಕಳೆದುಕೊಂಡು ಈಗ ಅವರಿವರ ಸಹಾಯದಿಂದ ಅಧಿಕಾರ ಉಳಿಸಿಕೊಂಡಿದೆ. ಬಿಜೆಪಿ ಇದೇ ರೀತಿ ತನ್ನ ದ್ವೇಷ ನೀತಿಯನ್ನು ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಜನರು ಆ ಪಕ್ಷವನ್ನು ಸಂಪೂರ್ಣವಾಗಿ ಕಿತ್ತು ಬಿಸಾಡಲಿದ್ದಾರೆ. ಜೊತೆಗೆ ನಮ್ಮ ಪಕ್ಷ ಇದರ ವಿರುದ್ಧ ತನ್ನ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಿದೆ ಎಂದು ಎಸ್ಡಿಪಿಐ ತನ್ನ ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡಿದೆ. ಇನ್ನು ಈ ಸಂದರ್ಭದಲ್ಲಿ ಮೌಜ್ ಮುಜಾ ಮುಲ್ಲಾನಿ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಡಿಪಿಐ, ಮೊಹಮ್ಮದ್ ಸಾದಿಕ್ ದಿಲಾವರ್ ಎಸ್ಡಿಪಿಐ ಅಧ್ಯಕ್ಷರು, ಅಲ್ತಾಫ್ ಮುಲ್ಲಾ ಉಪಾಧ್ಯಕ್ಷ, ಇಲಿಯಾಸ್ ಪೆಂಡಾರಿ ಕಾರ್ಯದರ್ಶಿ, ಮುಜ್ಮಿಲ್ ಬೈರಕ್ದಾರ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಸ್ಡಿಪಿಐ ಮುಖಂಡರು, ಕಾರ್ಯಕರ್ತರು, ಸದಸ್ಯರು ಹಾಗೂ ಬೆಂಬಲಿಗರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎಸ್ಡಿಪಿಐ ಪಕ್ಷ ಈ ಪಕ್ಷ ಟೋಟಲ್ ಬೆಳಗಾವಿ ಡಿಸ್ಟಿಕ್, ಆಲ್ ಓವರ್ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾ ಜಾಗೃತಿದೆ. ಇದರಲ್ಲಿ ಈಗ ರಾಮದುರ್ಗ ನಿಮ್ಮ ಊರೇನಿದೆ ಅಲ್ಲ, ಇದರಲ್ಲಿ ನಮ್ಮದು ಅಸೆಂಬ್ಲಿ ಅಡ್ಹಾಕ್ ಕಮಿಟಿ ಇದೆ. ನಾವು ಈ ಬಾರಿ ಇಡೀ ಡಿಸ್ಟ್ರಿಕ್ಟಲ್ಲಿ ಯಾವುದು ಪ್ರೊಟೆಸ್ಟ್ ಅದು ಮಾಡೋ ಇರ್ತಾವಲ್ಲ, ನಾವು ಟೋಟಲ್ ಡಿಸ್ಟ್ರಿಕ್ಟಿಂದ ಡಿಸಿಷನ್ ತೊಗೋತೀವಿ. ಮತ್ತು ಅದರಲ್ಲಿ ಅದು ಪ್ರತಿಯೊಂದೊಂದು ಅಸೆಂಬ್ಲಿಗೆ ಒಂದೊಂದು ಡೇಟ್ ಕೊಡ್ತೀವಿ. ಆ ಡೇಟ್ದಲ್ಲಿ ಅವರು ಪ್ರೊಟೆಸ್ಟ್ ನಡೆಸ್ತಾರೆ. ಇದೇ ಥರ ಈಗ ಮುಂದೆ ಆಗಬಹುದು. ಎಲ್ಲ 13 ಅಸೆಂಬ್ಲೀಸ್ ನಮ್ಮೆಲ್ಲ ಇದಾವಲ್ಲ, ಔಟ್ ಆಫ್ 18 ಅಸೆಂಬ್ಲೀಸ್ ಅಲ್ಲೇ ನಡುವುದು. ಇವಾಗ ಪ್ರತಿಭಟನೆ ಮಾಡುವುದು ಕಾರಣ ಏನು? ಇದು ಮಾಬ್ ಲಿಂಚಿಂಗ್ ಏನು ನಡ್ತಾ ಇದೆಯಲ್ಲ, ಆ ಥರದ ಖಂಡನೆ ಸಲುವಾಗಿ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ರಾಷ್ಟ್ರಪತಿಗಳಿಗೆ ಮನವಿ ಕೊಡಬಹುದಾಗಿತ್ತಲ್ಲ ತಹಶೀಲ್ದಾರ್ ಮೂಲಕ. ಅದು ಏನಿರ್ತದಲ್ಲ, ನಮ್ಮ ಡಿಸ್ಟ್ರಿಕ್ಟ್ ಟೀಮ್, ಸ್ಟೇಟ್ ಟೀಮ್, ನ್ಯಾಷನಲ್ ಟೀಮ್ ಅವರು ಇದ್ರ ಬಗ್ಗೆ ಇದು ತಗೋತಾರೆ, ಅವ್ರು ಡಿಸಿಷನ್ಸ್ ತಗೋತಾರೆ. ಇದು ಬರೀ ನಮಗೆ ಜನತಾ ಜನಾರ್ದನ್ಗೆ ನಮ್ಮದು ಉದ್ದೇಶ ಮತ್ತು ನಮಗೆ ಏನು ನಮ್ಮದು ಸೌಂಡ್ ಇದೆಯಲ್ಲ, ನಮ್ಮದು ಹೇಳಿಕೆ ಏನಿದೆಯಲ್ಲ ಅವ್ರಿಗೆ ತಿಳಿಸೋದಿತ್ತು. ಆ ಥರನೂ ಇರ್ತಾವೆ, ಮನವಿ ಕೊಡೋದು, ಪ್ರೊಟೆಸ್ಟೂ ಇರ್ತಾವೆ. ಸರಿ, ಈ ಪ್ರೊಟೆಸ್ಟಲ್ಲಿ ಬರೀ ಈ ಸಲ ಈ ಒಂದು ಜಾಗ ಏನಿತ್ತು, ಇದು ಸಲೋಗನ್ಸ್ಗೆ ಹೋಗಿ ನಮ್ಮದು ಏನಿದೆ ಅದು ಪ್ರೆಸ್ ಮೀಡಿಯಾಗೆ ತಿಳಿಸಿ ಮುಗಿಸೋದಿತ್ತು. ಓಕೆ, ಥ್ಯಾಂಕ್ ಯು. ಓಕೆ ಸರ್.